Dear students, welcome back to the fourth session of sociology class for second semester. Here, this title of the paper is Social Institutions. In this unit 1, Marriage. Today, we are talking about legislations related to Hindu marriage. I am Deepa SV, working as assistant professor in Department of Sociology at Government First Aid College, Chikbalapura. ಇಂದು ನಾವು ಹಿಂದೂ ವಿವಾಹಕ್ಕೆ ಸಂಬಂಧಿಸಿದಂತಹ ಕೆಲವು ಶಾಸನಗಳ ಬಗ್ಗೆ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಇದುವರೆಗೂ ನಾವು ಅರ್ಥ ಮಾಡಿಕೊಂಡಿರೋ ಹಾಗೆ ಹಿಂದೂ ವಿವಾಹ ಅನ್ನುವಂಥದ್ದು ಮುರಿಯಲಾರದ ಸಂಬಂಧ. ದಿಸ್ ಈಸ್ ಅ ಮ್ಯಾರೇಜ್ ವಿಚ್ ಈಸ್ ಗೋಯಿಂಗ್ ಟು ಬಿ ಇನ್ಸೆಪರಬಲ್ ಬಾಂಡ್. Though this kind of thought is there and practice is going on, from long time, several relationships were wanting to put an end to some relationships from the ancient period itself. But then, in the ancient period, the thinkers were against breaking the bond. Still, few of them, they mentioned how or on what conditions they can go for the breaking up of marriage. ಹಿಂದೂ ವಿವಾಹ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರೋ ಹಾಗೆ ಇದು ಮುರಿಯಲಾರದ ಸಂಬಂಧ, ಬಿಡಿಸಲಾಗದ ಬಂಧ, ಎಲ್ಲ ರೀತಿಯಲ್ಲೂ ನಾವು ಇದನ್ನು ಅರ್ಥೈಸ್ಕೊಳ್ತಾ ಬರ್ತಾ ಇರುವಂಥದ್ದು. ಆದ್ರೂ ಸಹ ಅನೇಕ ದಂಪತಿಗಳು ಪ್ರಾಚೀನ ಕಾಲದಲ್ಲಿ ಕೆಲವೊಂದು ಸಂಗತಿಗಳ ಕಾರಣದಿಂದ ಕೆಲವು ಸಂಬಂಧಗಳನ್ನು ಕೊನೆಗೊಳಿಸೋದಕ್ಕೆ ಬಯಸ್ತಾ ಇದ್ದಂಥದ್ದು. ಆದರೆ ಆ ಕಾಲದಲ್ಲಿಯೂ ಸಹ ನಾವು ಕೆಲವು ಚಿಂತಕರು ಈ ರೀತಿಯ ವಿವಾಹ ಸಂಬಂಧವನ್ನು ಮುರಿಯೋದನ್ನು ವಿರೋಧ ಮಾಡ್ತಾಯಿದ್ರು. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಯಾವುದೇ ಒಂದು ಸಂಬಂಧವನ್ನು ಕೊನೆಗಾಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲವು ಕಾರಣಗಳು ಇರಲೇಬೇಕಲ್ಲ. ಆ ಕಾರಣಗಳನ್ನು ಕೆಲವು ಥಿಂಕರ್ಸು, ಕೆಲವು ಚಿಂತಕರು ಉಲ್ಲೇಖ ಮಾಡ್ತಾ ಬರ್ತಾರೆ. ಅದರಲ್ಲಿ ಬಹಳ ಪ್ರಮುಖರಾದವರು ಅಂತ ಹೇಳಿದ್ರೆ ಮನು, ಕೌಟಿಲ್ಯ ಮತ್ತು ಪರಾಶರ. These were the three thinkers, and many more thinkers are also there, but then these are the main thinkers who gave few reasons as to on what grounds they can get separated. Though the concept of divorce was not there in the earlier period, during British period, the divorce concept came into existence. Manu talks about the husband's right to divorce, that is to get separated, in the condition that if the wife is suffering from incurable disease or if she has involved in any extramarital affairs. ಮನು ಯಾವ ಒಂದು ಕಾರಣವನ್ನು ಹೇಳ್ತಾನೆ ಅಂತ ಹೇಳಿದ್ರೆ ಆತ ಪುರುಷನ ಪರವಾಗಿ ಹೇಳ್ತಾ ಬರ್ತಾನೆ. ಪುರುಷನಿಗೆ ಮಹಿಳೆಯಿಂದ ಅಂದರೆ ತನ್ನ ಹೆಂಡತಿಯಿಂದ ಯಾವ ಒಂದು ಕಾರಣದ ಆಧಾರದ ಮೇಲೆ ಸಪ್ರೇಟ್ ಆಗ್ಬೋದು ಅನ್ನೋದನ್ನು ಹೇಳುವಂಥ ಸಂದರ್ಭದಲ್ಲಿ ಆತ ಹೇಳುವಂಥದ್ದು, ಹೆಂಡತಿ ಗುಣಪಡಿಸಲಾಗದಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಆ ಸಂದರ್ಭದಲ್ಲಿ ಆತ ಸಪ್ರೇಟ್ ಆಗಬಹುದು, ಅಥವಾ ಹೆಂಡತಿ ಪರಪುರುಷನೊಂದಿಗೆ ಲೈಂಗಿಕ ಸಂಬಂಧಗಳನ್ನು ತೊಡಗಿಸ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಆತ ಸಂಬಂಧವನ್ನು ಮುರಿದುಕೊಳ್ಬೋದು ಅಂತ ಹೇಳ್ತಾ ಬರ್ತಾನೆ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಎರಡು ಉಲ್ಲೇಖಗಳನ್ನು ಉಲ್ಲೇಖ ಮಾಡ್ತಾ ಬರ್ತಾರೆ. ಒಂದನೇದು ಪರಸ್ಪರ ಒಪ್ಪಿಗೆಯಿಂದ ಇಬ್ಬರು ಸೆಪ್ರೇಟ್ ಆಗಬೇಕು ಅಂದ್ಕೊಂಡ್ರೆ ಸೆಪ್ರೇಟ್ ಆಗುವಂಥದ್ದು. ಎರಡನೇದು ದಂಪತಿಗಳ ಮಧ್ಯೆ ಅಸೂಯೆ ಇದ್ದರೆ, ಪರಸ್ಪರ ಅಸೂಯೆ ಇದ್ದರೆ, ಅವರ ಬಗ್ಗೆ ಇವರಿಗೆ, ಇವರ ಬಗ್ಗೆ ಅವರಿಗೆ ಪರಸ್ಪರ ಅಸೂಯೆ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಸಹ ಡಿವೋರ್ಸನ್ನು ಅಂದರೆ ಸೆಪ್ರೇಟ್ ಆಗ್ಬೋದು ಅಂತ ಹೇಳ್ತಾ ಬರ್ತಾರೆ. Two main reasons that Kautilya mentions in Arthashastra are they can get separated on mutual consent, and they can also get separated if couple have a mutual envy or jealousy towards each other. Then Parashara talks about the special character here comes, where he talks about the wife's right to get separated. Here he talks about if at all husband absconds, and then if at all husband cannot bear children, if husband accepts a sannyasatva, that is renunciation, or if he is failing in honoring dharma, then she can get separated from him. ಪರಾಶರ ಹೇಳುವಂತಹ ಪ್ರಕಾರ ಹೆಂಡತಿ ಪುರುಷನಿಂದ ಗಂಡನಿಂದ ಸಪ್ರೇಟ್ ಆಗೋದಕ್ಕೆ ಇರುವಂತಹ ಹಕ್ಕುಗಳು ಯಾವುದು ಅನ್ನುವಂಥದ್ದನ್ನು ಹೇಳುವಂಥ ಸಂದರ್ಭದಲ್ಲಿ ಆತ ಹೇಳುವಂಥದ್ದು, ಗಂಡ ಸುಮಾರು ವರ್ಷಗಳ ಕಾಲ ಪರಾರಿ ಆಗಿಬಿಟ್ರೆ, ಮಕ್ಕಳನ್ನು ಕೊಡುವಂತಹ ಶಕ್ತಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ, ಪತಿ ಸನ್ಯಾಸತ್ವವನ್ನು ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ
ಧರ್ಮವನ್ನು ಗೌರವಿಸುವುದರಲ್ಲಿ ಆತನು ವೈಫಲ್ಯವನ್ನು ಹೊಂದಿದಂತಹ ಸಂದರ್ಭದಲ್ಲಿ ಆಕೆ ಆತನಿಂದ ದೂರವಾಗಬಹುದು ಅಂತ ಹೇಳ್ತಾ ಬರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ನಾವು ವಿ ಕ್ಯಾನ್ ಟಾಕ್ ಅಬೌಟ್ ದಿ ಲೆಜಿಸ್ಲೇಷನ್ಸ್ ದಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಎಕ್ಸಾಕ್ಟ್ಲಿ after the independence or immediately during the independence period. The first act that we are talking about is Bombay Hindu Divorce Act of 1947. ಬಾಂಬೆ ಹಿಂದೂ ವಿಚ್ಛೇದನ ಕಾಯ್ದೆ 1947ರಲ್ಲಿ ಬಂದಂಥದ್ದು. ಇದರ ಪ್ರಕಾರ ಕೆಲವೊಂದು ಕಾರಣಗಳು ಏನು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಸೆಪರೇಟ್ ಆಗೋದಕ್ಕೆ ಇಂಪಾರ್ಟೆನ್ಸಿ ಆಫ್ ಹಸ್ಬೆಂಡ್, ಗಂಡನ ನಪುಂಸಕತ್ವ, ಆತ ಮಕ್ಕಳನ್ನು ಕೊಡುವಂಥ ಶಕ್ತಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಮೆಡಿಕಲಿ ಇಫ್ ಹಿ ಈಸ್ ನಾಟ್ ಏಬಲ್ ಟು ಗಿವ್ ಚಿಲ್ಡ್ರನ್ ದೆನ್ ಶಿ ಕ್ಯಾನ್ ಗೋ ಫಾರ್ ಅ ಡಿವೋರ್ಸ್. ಆ್ಯಂಡ್ ದೆನ್ 7 ವರ್ಷಗಳ ಕಾಲ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಕಾಲ ಗಂಡನು ಉನ್ಮತ್ತತೆಯಿಂದ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಹೆಂಡತಿ ಉನ್ಮತ್ತತೆಯಿಂದ ಇದ್ದಂತಹ ಸಂದರ್ಭದಲ್ಲಿ ಈ ಡಿವೋರ್ಸನ್ನು ತೆಗೆದುಕೊಳ್ಳೋದಕ್ಕೆ ಈ ಒಂದು ಆ್ಯಕ್ಟ್ನಲ್ಲಿ ಅವಕಾಶ ಇರುವಂಥದ್ದು. ಇಫ್ ಅಟ್ ಆಲ್ ಹಸ್ಬೆಂಡ್ ಆರ್ ಅ ವೈಫ್ ಈಸ್ ಲುನಾಟಿಕ್ ಫಾರ್ 7 years or more, then they can go for a divorce. If any of the spouses has leprosy for 7 years or more than 7 years, then they can go for a divorce. 7 ವರ್ಷಗಳವರೆಗೆ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಕಾಲದವರೆಗೆ ಕುಷ್ಠರೋಗ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೆ ಒಬ್ಬರಿಗೆ ಡಿವೋರ್ಸನ್ನು ತೆಗೆದುಕೊಳ್ಳೋದಕ್ಕೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಅವಕಾಶ ಇರುವಂಥದ್ದು. ಮತ್ತು 4 ವರ್ಷಗಳ ಕಾಲ ಹೆಂಡತಿ ಅಥವಾ ಗಂಡ ಪರಿತ್ಯಜಿಸಿದರೆ ಆಗ ಡಿವೋರ್ಸನ್ನು ತೆಗೆದುಕೊಳ್ಳೋದಕ್ಕೆ ಸುಲಭ ಆಗುವಂಥದ್ದು. ಇಫ್ ಹಸ್ಬೆಂಡ್ ಆರ್ ವೈಫ್ ಡೆಸರ್ಟ್ಸ್ ದ ಅದರ್ ಸ್ಪೌಸ್ ಫಾರ್ 4 years, then they can go for a divorce. Then bigamy is another reason where they can go for a divorce. ದ್ವಿಪತ್ನಿತ್ವ ಅಥವಾ ದ್ವಿಪತಿತ್ವ, ಇದರಲ್ಲಿ ಸಹ ಅವರು ಡಿವೋರ್ಸನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. Then the other act that we are going to talk about is Special Marriage Act of 1954. ವಿಶೇಷ ವಿವಾಹ ಕಾಯ್ದೆ 1954ರಲ್ಲಿ ಬಂದಂಥದ್ದು. ಇದನ್ನು ಮೊಟ್ಟ ಮೊದಲ ಬಾರಿಗೆ 1872ರಲ್ಲಿ ಹೆನ್ರಿ ಸಮ್ನರ್ ಮೇನ್ ಅವರು ಪರಿಚಯ ಮಾಡಿದಂತಹದ್ದು. ಇದು ಅಸಮರ್ಪಕವಾಗಿದ್ದಂತಹ ಕಾರಣದಿಂದ ಕೆಲವೊಂದಷ್ಟು ಸುಧಾರಣೆಗಳನ್ನು ಇದರಲ್ಲಿ ಅಪೇಕ್ಷಿತವಾದಂಥದ್ದು ಸಮಾಜದಿಂದ ತಿಳಿದು ಬಂದಂಥದ್ದು. Sir Henry Sumner Maine in 1872 first introduced this particular act, Special Marriage Act, and it was inadequate in certain aspects, and then it desired reforms. Based on those desires, in the year 1954, 3 major objectives were introduced and the law was replaced. The 3 objectives that they gave was to provide a special form of marriage in certain cases. All marriages cannot happen in similar fashion or in similar form. So any different form has to be practiced, or the marriage has to take place in certain cases, that was allowed. And to provide for registration of certain marriages, registration marriages were introduced at this particular time. And then to provide for divorce under Chapter 7. Under Chapter 7, Section 27 was devoted for divorce and Section 28 for divorce under mutual consent. Section 27 says that the judiciary has to grant the divorce to the couple. Section 28 says that the couple can go for divorce under mutual consent. If at all they don't want to live their life, they can just go away from the relationship. ಹೆನ್ರಿ ಸಮ್ನರ್ ಮೇನೆ ಅವರು ಪರಿಚಯಿಸಿದಂತಹ ಈ ಒಂದು ಕಾಯ್ದೆ ಏನಿದೆ 1872ರಲ್ಲಿ ಬಂದಂಥದ್ದು, ಆಗಲೇ ಹೇಳಿದ ಹಾಗೆ ಇದು ಅಸಮರ್ಪಕವಾಗಿರುವಂಥದ್ದು ಆಗಿತ್ತು ಮತ್ತು ಕೆಲವೊಂದಷ್ಟು ಸುಧಾರಣೆಗಳನ್ನು ಇದರಲ್ಲಿ ತರುವಂತಹ ಕಾರಣದಿಂದ 1954ರಲ್ಲಿ 3 ಮುಖ್ಯ ಉದ್ದೇಶಗಳ ಜೊತೆಗೆ ಇದನ್ನು ಬದಲಾವಣೆ ಮಾಡಲಾಯಿತು. ಅದು ಯಾವುದು ಅಂದರೆ, ಕೆಲವು ಸಂದರ್ಭಗಳಲ್ಲಿ ವಿವಾಹಕ್ಕೆ ವಿಶೇಷ ರೂಪವನ್ನು ಒದಗಿಸಿಕೊಡುವಂಥದ್ದು ಮತ್ತು ವಿವಾಹಗಳ ನೋಂದಣಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ನೋಂದಣಿ ಕಚೇರಿಯಲ್ಲಿ, ಹಾಗೂ ವಿಚ್ಛೇದನಕ್ಕೆ ಅವಕಾಶವನ್ನು ಕೊಡುವಂಥದ್ದು. ವಿಚ್ಛೇದನಕ್ಕೆ ಅವಕಾಶವನ್ನು ಒದಗಿಸ್ಕೊಡುವಂಥದ್ದು 7ನೇ ಒಂದು ಅಧ್ಯಾಯವನ್ನು ಇದರಲ್ಲಿ ಇದನ್ನು ಮೆನ್ಷನ್ ಮಾಡಲಾಗಿತ್ತು. ಸೆಕ್ಷನ್ 27ರಲ್ಲಿ ವಿಚ್ಛೇದನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುವಂಥದ್ದು, ಅದು ಜುಡಿಷಿಯರಿಯಿಂದನೇ ಬರಬೇಕಾಗಿರುವಂಥದ್ದು. ಸೆಕ್ಷನ್ 28ರ ಪ್ರಕಾರ ಪರಸ್ಪರ ಒಪ್ಪಿಗೆ ಅಡಿಯಲ್ಲಿ ಯಾವುದೇ ದಂಪತಿಗಳು ವಿಚ್ಛೇದನಕ್ಕೆ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದಾಗಿತ್ತು. 1955ರಲ್ಲಿ ಬಂದಂತಹ ಹಿಂದೂ ವಿವಾಹ ಕಾಯ್ದೆ, this is most important act, Hindu Marriage Act of 1955. Dr. B.R. Ambedkar introduced this act as a part of Hindu code bills
After this, in the year 1956, many other related acts came into existence or enactment, that is Hindu succession right and then property right, etc. This act defined Hindu means including Jains, Buddhists, Sikh, and the scheduled caste people. That is why they say that this brought a revolutionary changes in social aspects. Not only the definition, but it also brought about many changes, revolutionary changes in marital relations as well, by granting certain aspects. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಮಸೂದೆ ಇದರ ಒಂದು ಭಾಗವಾಗಿ ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪರಿಚಯಿಸಿದರು. ಈ ಒಂದು ಕಾಯ್ದೆ ವೈವಾಹಿಕ ಸಂಬಂಧಗಳು ಮತ್ತು ಸಾಮಾಜಿಕ ಅಂಶಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿತ್ತು ಅಂತ ನಾವು ಹೇಳ್ತಾ ಬರ್ಬೋದು. ಕ್ರಾಂತಿಕಾರಿ ಬದಲಾವಣೆ ಸಾಮಾಜಿಕ ಅಂಶಗಳಲ್ಲಿ ಅಂತ ಹೇಳಿದಾಗ ಹಿಂದೂ ವಿವಾಹ ಕಾಯ್ದೆ ಅಂತ ನಾವು ಹೇಳಿದಾಗ ಅಲ್ಲಿ ಹಿಂದೂ ಅಂದರೆ ಯಾರೆಲ್ಲ ಬರ್ತಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಇಲ್ಲಿ ಅವರು ಡೆಫಿನೇಷನನ್ನು ಕೊಡ್ತಾ ಬರ್ತಾರೆ, ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಆ ವ್ಯಾಖ್ಯೆಯಲ್ಲಿ ಅವರು ಜೈನರು, ಬುದ್ಧರು, ಸಿಖ್ಖರು ಮತ್ತು ಪರಿಶಿಷ್ಟ ಜಾತಿಯವರನ್ನು ಸಹ ಹಿಂದೂ ಅನ್ನುವಂತಹ ಒಂದು ಅಂಶದ ಅಡಿಯಲ್ಲಿ ಸೇರಿಸ್ತಾ ಬರ್ತಾರೆ. ಇದು ಒಂದು ಕ್ರಾಂತಿಕಾರಿ ಬದಲಾವಣೆ. ಇನ್ನು ವೈವಾಹಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕೊಟ್ಟಂತಹ ಕೆಲವು ಅಂಶಗಳು ಅಥವಾ ಕೆಲವೊಂದಷ್ಟು ಬದಲಾವಣೆಗಳು ಯಾವುದು ಅಂತ ಹೇಳ್ತಾ ಬಂದರೆ, ಒಂದು ವಿವಾಹ ವ್ಯಾಲಿಡ್ ಆಗಿದೆ ಅಥವಾ ಇದು ಮಾನ್ಯವಾಗೋದಕ್ಕೆ ಅವಕಾಶ ಇದೆ ಅಂತ ಹೇಳಬೇಕಾಗಿ ಬಂದಾಗ ಒಂದಷ್ಟು ಕಂಡೀಷನ್ಸು. ಅದು ಏನು ಅಂತಂದರೆ, ಎರಡೂ ಪಕ್ಷಗಳು ಉನ್ಮತ್ತರಲ್ಲ ಅನ್ನೋಂಥ ಇರಬೇಕು. ಅಂದರೆ ಅವರು ಬುದ್ಧಿವಂತರಾಗಿರಬೇಕು. ಗಂಡು ಮತ್ತು ಹೆಣ್ಣು ಇಬ್ಬರು ಉನ್ಮತ್ತರಾಗಿರದೇ ಇದ್ದಂತಹ ಸಂದರ್ಭದಲ್ಲಿ ಅವರ ಒಂದು ವಿವಾಹ ಮಾನ್ಯವಾಗ್ತಾ ಹೋಗುತ್ತೆ. ವರನಿಗೆ 21 ವರ್ಷ, ವಧುವಿಗೆ 18 ವರ್ಷಗಳ ಪೂರ್ಣಗೊಳಿಸುವಿಕೆ ಅನ್ನುವಂಥದ್ದು ಇದೇ ಕಾಯ್ದೆಯಲ್ಲಿ 1978ರ ತಿದ್ದುಪಡಿ ಕಾಯ್ದೆಯಲ್ಲಿ ತಿಳಿಸಿದ್ದಂಥದ್ದು. ಗಂಡು ಅಥವಾ ಹೆಣ್ಣು ಇಬ್ಬರು ಸಪಿಂಡಗಳಿಗೆ ಸೇರಬಾರದು, ಒಂದೇ ಗೋತ್ರಕ್ಕೆ ಸೇರಿರಬಾರದು ಅನ್ನುವಂತಹ ಒಂದು ಅಂಶ ಇಲ್ಲಿ ಬರುವಂಥದ್ದು. ಈ ಕಂಡೀಷನ್ಗಳಿದ್ದಂಥದ್ದಲ್ಲಿ ಮ್ಯಾರೇಜನ್ನು ಮಾನ್ಯ ಮಾಡ್ಬೋದು ಅಂತ ಹೇಳಿದಂಥದ್ದು. ಅಂಡರ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್, the conditions for a valid marriage were identified as neither the party is an idiot or a lunatic. They should be both a very, very intelligent or in a proper mental setup they must be. Then in 1978 an amendment was brought in this act along with the age. For a groom 21 years it should be completed, and for a bride 18 years to be completed. And then both should not belong to Sapinda. That is, they should not belong to same Gotra. And then Hindu Marriage Act provided for some conditions for divorce. They are, the first reason that they told is cruel action of husband or wife. Any one of them on the other spouse, if they are showing their cruelty, they can go for a divorce. ಕ್ರೌರ್ಯವನ್ನು ಪುರುಷ ಅಥವಾ ಮಹಿಳೆ ಮತ್ತೊಬ್ಬರ ಮೇಲೆ ತೋರಿಸಿದಂತಹ ಸಂದರ್ಭದಲ್ಲಿ ಆ ದಂಪತಿಗಳು ವಿಚ್ಛೇದನಕ್ಕೆ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. 2 ವರ್ಷಗಳ ಕಾಲ ಪರಿತ್ಯಜಿಸಿದರೆ, ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಪರಿತ್ಯಜಿಸಿದಂತಹ ಸಂದರ್ಭದಲ್ಲಿ ಆ ವಿವಾಹವನ್ನು ರದ್ದು ಮಾಡಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರುವಂಥದ್ದು. ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಡೆಸರ್ಷನ್ ಫಾರ್ 2 years, then they are eligible for applying for divorce. Religious conversion and renunciation, ಧಾರ್ಮಿಕ ಪರಿವರ್ತನೆ ಅಥವಾ ಪರಿತ್ಯಜನೆ, ಧಾರ್ಮಿಕ ಪರಿವರ್ತನೆ ಅಥವಾ ಸನ್ಯಾಸತ್ವವನ್ನು ತೆಗೆದುಕೊಳ್ಳುವಂಥದ್ದು, ಈ ಲೋಕದ ಎಲ್ಲ ಅಂಶಗಳಿಂದ ತ್ಯಜನೆ ಮಾಡುವಂಥದ್ದು. ಈ 2 ಕಾರಣಗಳಲ್ಲಿ ಯಾವುದೇ ಒಂದು ಕಾರಣವನ್ನು ಸಹ ಕೊಟ್ಟು ಅವರು ವಿವಾಹಕ್ಕೆ ವಿಚ್ಛೇದನವನ್ನು ಕೋರ್ಕೊಳ್ಬೋದಾಗಿತ್ತು. ಮತ್ತು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಗುಣಪಡಿಸಲಾಗದಂತಹ ಕಾಯಿಲೆಗಳು ಅಥವಾ ರೋಗಗಳು ಅಥವಾ ಸಾಂಕ್ರಾಮಿಕ ರೋಗಗಳನ್ನು ಹೊಂದಿದಂತಹ ಸಂದರ್ಭದಲ್ಲಿ ಹಸ್ಬೆಂಡ್ ಆರ್ ವೈಫ್ ಯಾರೇ ಆಗಿರ್ಬೋದು, ಅಟ್ ದಟ್ ಟೈಮ್ ಆಲ್ಸೋ ದೇ ಕ್ಯಾನ್ ಅಪ್ಲೈ ಫಾರ್ ಡಿವೋರ್ಸ್. ಇಫ್ ಹಸ್ಬೆಂಡ್ ಆರ್ ವೈಫ್ ಇಸ್ ಅಬ್ಸ್ಕಾಂಡಿಂಗ್ ಫಾರ್ 7 years ಆರ್ ಮೋರ್, ದೇ ಕ್ಯಾನ್ ಅಪ್ಲೈ ಫಾರ್ ಡಿವೋರ್ಸ್. 7 ವರ್ಷಗಳವರೆಗೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಪರಾರಿ ಆಗಿಬಿಟ್ರೆ, ಜವಾಬ್ದಾರಿಗಳಿಂದ ನುಡಿಸ್ಕೊಂಡಂತಹ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಡಿವೋರ್ಸ್ಗೆ. ಪರಸ್ಪರ ಒಪ್ಪಿಗೆಯಿಂದ, ವಿತ್ ಮ್ಯೂಚುವಲ್ ಕನ್ಸೆಂಟ್ ಆಲ್ಸೋ ದೇ ಕ್ಯಾನ್ ಗೋ ಫಾರ್ divorce. These are all the various reasons for the divorce that were granted under Hindu Marriage Act. Dear students, in tomorrow's class we shall talk about
different concepts related to marriage. Thank you.